ಅಷ್ಟು ಹೋಗಲ್ಲ. ಎಲ್ಲ ಕಿತ್ತು ಬಿಸಾಕಿ ರಸ್ತೆ ಅಲ್ಲ ಪುಷ್ಕರಣಿ ನೀರು ಸಹಿತ ಎಲ್ಲರೂ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗುವಾಗ ಮಾಡುವಂತ. ಹಾಗಾಗಿ ಇವತ್ತಿನ ದಿನ ಎಲ್ಲರೂ ಶಾಂತ ರೀತಿಯಿಂದ, ಇವತ್ತು ಶಾಂತಿ ನಾಳೆ ಕ್ರಾಂತಿ. ಸೊ ಶಾಂತಿಯ ಆ ಪಾಠ ಇರೋದೇ ಮುಂದಿನ ಕ್ರಾಂತಿಗೋಸ್ಕರ ಅಂತ ನೆನಪಿಟ್ಕೊಳ್ಳಿ. ಇದ್ರ ಯಾವುದು ಬಗ್ಸಕ್ಕಾಗೋದಿಲ್ಲ. ನಿಮ್ಮ ಪೊಲೀಸರ ಲಾಠಿ ಗೋಳಿ ಜೈಲು ಯಾರಿಗೂ ಬಗ್ಸಕ್ಕಾಗೋದಿಲ್ಲ. ನಾವು ನಿಂತ್ಕೊಂಡಿದೀವಿ, ನಿಲ್ತೀವಿ. ಬರೇ ಈಗ ಸಾಂಕೇತಿಕವಾಗಿ ಬಂದಿದೀವಿ. ಮನೆಗೆ ಹೋಗಿ ಪೊಲೀಸರು ಹೆದರಿಸಿದ್ದಾರೆ. ಯಾಕೆ ನಿಮಗೆ ಬೇರೆ ಕೆಲಸ ಇಲ್ಲೇ? ನಿಮಗೆ ಗಾಂಜಾ ಕಾಣಿಸ್ತಾ ಇಲ್ಲೇ? ನಿಮಗೆ ಡ್ರಗ್ ಕಾಣಿಸ್ತಾ ಇಲ್ಲೇ? ನಿಮಗೆ ಲವ್ ಜಿಹಾದ್ ಕಾಣಿಸ್ತಾ ಇಲ್ಲೇ? ನಿಮಗೆ ನಮ್ಮ ಮನೆಗಳಿಗೆ ಹೋಗಿ ಇವತ್ತು ಹೆದರಿಸುವಂತ ಪ್ರಯತ್ನ ಮಾಡ್ತೀರಿ ನೀವು. ನೀವ್ಯಾರ್ರಿ ಹೆದರ್ಸೋರು? ನೀವು 500 ಮೀಟರ್ ಹಾಕಿದ್ರಲ್ಲ ಸಾಕಲ್ಲ ನಿಮಗೆ? ಅದನ್ನು ಬಿಟ್ಟು ಮನೆಗೆ ಹೋಗಿ ಹೆದರ್ಸೋದಾ? ಯಾವ ಹೆದರಿಕೆಯಿಂದ ಬೆದರಿಕೆಯಿಂದ ಇಲ್ಲಿ ಇದ್ದಂತ ಹಿಂದೂಗಳು ಹೆದರುವುದಿಲ್ಲ ಅಂತ ನೆನಪಿಟ್ಕೊಳ್ಳಿ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತಿನ ಭಾಗವಹಿಸಿದಂಥವ್ರು ಎಲ್ಲರೂ ಕೂಡ ಮುಂದಿನ ಕ್ರಾಂತಿಗೆ ನಾವೆಲ್ಲ ಸಿದ್ಧ ಆಗಬೇಕು ಅಂತನ್ನುವಂಥದ್ದು ಹೇಳಿ, ನಾವು ನಮ್ಮ ಸಂಚಾಲಕರಿಗೆ ಮತ್ತು ಸಂರಕ್ಷಣಾ ಸಮಿತಿಗೆ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. 500 ಮೀಟರ್ ಅಂತರದಲ್ಲಿ ಅಂತ ಏನ್ ಮಾಡಿದಾರಲ್ಲ, ಅವತ್ತೇ ಪುಷ್ಕರಣಿಯ ಸಂಬಂಧಪಟ್ಟ ಹಾಗೆ ಕಟ್ಟುತ್ತಾ ಇರುವಂತ, ಇವತ್ತು ಅಲ್ಲಿ ರಸ್ತೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇದನ್ನೇ ಪೊಲೀಸರು ಅಲ್ಲಿ ಹಾಕಿದ್ರೆ ಇವತ್ತಿನ ಗಲಾಟೆ ಗೊಂದಲ ಅಥವಾ ಇದಾಗ್ತಾ ಇರ್ಲಿಲ್ಲ ಅಂತ ನೆನಪಿಟ್ಕೊಳ್ಳಿ. ಸೊ ಇವರು 3 ಜನ ಕಾರಣಕರ್ತ ಇದ್ದಾರೆ. ಮೊದಲು ಇವರು 3 ಜನರ ಮೇಲೆ ಕ್ರಮ ತಗೊಳ್ಬೇಕು ಅಂತನ್ನುವಂತದ್ದು ಹೇಳ್ತೀನಿ. ಎರಡನೇ, ಇಲ್ಲಿ ಪುಷ್ಕರಣಿ ದೇವಸ್ಥಾನ ಭೂಮಿ ಇದನ್ನು ನುಂಗುವಂತಹದ್ದು ಈಗಲ್ಲ.